ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಪೋಷಕ ಶಿಕ್ಷಕರ ಮಹಾಸಭೆ ದಿನಾಂಕ 1/6/2026 ಮಾಡ್ತಕ್ಕಂಥ ಇದರ ಒಂದು ಪೋಷಕ ಶಿಕ್ಷಕರ ಮಹಾಸಭೆಯ ಮಾದರಿ ಸಭೆಯ ನಡಾವಳಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದರಲ್ಲಿ ದಿನಾಂಕವನ್ನು ತೆಗೆದುಕೊಂತೀವಿ. ನಂತರ ಸಭೆಯ ಸಂಖ್ಯೆ, ಇದು ಮೊದಲನೇ ಸಭೆ ಆಗಿರ್ತಕ್ಕಂಥದ್ದು ಪೋಷಕ ಶಿಕ್ಷಕರ ಮಹಾಸಭೆ ಆಗಿ 1/2026-27 ಅಂತ ತೆಗೆದುಕೊಂಡಿದ್ದೀನಿ. ಏನಂದರೆ ಇದರ ಒಂದು ಸಭೆ ನಡಾವಳಿಯನ್ನು ಬರೀತಕ್ಕಂಥ ಒಂದು ಶೈಲಿ ಬಗ್ಗೆ. ಇಂದು ನಮ್ಮ ಶಾಲೆಯಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಸೇರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು STMC ಅಧ್ಯಕ್ಷರಾದಂಥ ಇಂಥವರು ವಹಿಸಿದ್ರು. ಮುಖ್ಯ ಶಿಕ್ಷಕರು, ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿದ್ರು. ಹಾಗೆ ಅವರಿಗೆ ಸ್ವಾಗತ ಮತ್ತೆ ಪ್ರಾಸ್ತಾವಿಕವಾಗಿ ಮುಖ್ಯ ಶಿಕ್ಷಕರು ಮಾತಾಡಲಾಯಿತು ಅಂತ ಮೊದಲನೇ ಒಂದು ಪ್ಯಾರಾದಲ್ಲಿ ತೋರಿಸ್ತಕ್ಕಂಥದ್ದು. ಎರಡನೇ ಪ್ಯಾರಾದಲ್ಲಿ ಬಂದು ಈ ಸಭೆಯಲ್ಲಿ ಈ ಚರ್ಚಿಸಿದಂಥ ವಿಷಯಗಳ ಬಗ್ಗೆ ಕೊಡ್ತಕ್ಕಂಥದ್ದು. ಒಂದನೇದು ಚರ್ಚಿಸ್ತಕ್ಕಂಥ ವಿಷಯ ಶಾಲಾ ಸಿದ್ಧತೆ ಮತ್ತು ಪೂರ್ವ ತಯಾರಿ ಬಗ್ಗೆ. ಈಗಾಗಲೇ ಶಾಲಾ ಪ್ರಾರಂಭೋತ್ಸವಕ್ಕೂ ಮುಂಚೆ ಶಾಲೆಯ ಒಂದು ಸ್ವಚ್ಛತೆ ಆಗಿರೋದ್ರ ಬಗ್ಗೆ ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು. ಶಾಲಾ ಆವರಣ ಸ್ವಚ್ಛತೆ, ತರಗತಿ ಕೊಠಡಿ ಸ್ವಚ್ಛತೆ, ಶೌಚಾಲಯ, ಕುಡಿಯುವ ನೀರಿನ ಸ್ವಚ್ಛತೆ, ಅಡುಗೆ ಮನೆ ಸ್ವಚ್ಛತೆ ಮತ್ತು ಸುರಕ್ಷತೆ ಬಗ್ಗೆ ಶಾಲೆಯಲ್ಲಿ ಇವೆಲ್ಲ ಮಾಡ್ಕೊಳ್ಳಲಾಗಿದೆ ಅಂತ ಅವರ ಗಮನಕ್ಕೆ ತರ್ತಕ್ಕಂಥದ್ದು. ನಂತರ ಶಾಲೆಯಲ್ಲಿ ಶಾಲಾ ಪ್ರಾರಂಭದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ವೇಳಾಪಟ್ಟಿ ಇರ್ಬೋದು, ಇದು SAP, SAP ಇರ್ಬೋದು, SDP ಇರ್ಬೋದು, ಶಾಲಾ ಅಭಿವೃದ್ಧಿ ಯೋಜನೆ, ಶಾಲಾ ವಾರ್ಷಿಕ ಕ್ರಿಯಾ ಯೋಜನೆ, ಶಾಲಾ ಪಂಚಾಂಗ, ಇಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಅನಂತರ ಈ ವರ್ಷ ದ್ವಿಭಾಷಾ ಮಾಧ್ಯಮದ ಬೋಧನೆ ಬಗ್ಗೆ ಒಂದು ವಿಷಯವನ್ನು ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ಶಾಲೆಯಲ್ಲಿ ಈಗ 1ರಿಂದ 5ನೇ ತರಗತಿವರೆಗೆ ಈ ವರ್ಷ ದ್ವಿಭಾಷೆಯಲ್ಲಿ ಬೋಧನೆ ನಡೆಯುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳ ಮೂಲಕ ಬೋಧಿಸಲಾಗುತ್ತೆ. ಅದು ಪಠ್ಯಪುಸ್ತಕದಲ್ಲಿ ಯಾವ ರೀತಿ ಇರುತ್ತೆ, ಪಠ್ಯಪುಸ್ತಕ ವಿತರಣೆಯನ್ನು ಸಹ ಮಾಡ್ತೀವಿ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಇದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು 1ನೇ ತರಗತಿಗೆ ಸೇತುಬಂಧದಲ್ಲಿ ಪ್ರಥಮವಾಗಿ ವಿದ್ಯಾಚೇತನ ಅಂತ 30 ದಿನಗಳ ಕಾರ್ಯಕ್ರಮ ಇರುತ್ತೆ. ವಿವಿಧ ಚಟುವಟಿಕೆಗಳನ್ನ ಮಾಡ್ತೀವಿ. ಹಾಗೆ 2ರಿಂದ 5ನೇ ತರಗತಿ ಮಕ್ಕಳಿಗೆ ಪರಿವರ್ತನಾ ಚಟುವಟಿಕೆಗಳು ಅಂದರೆ ಟ್ರಾನ್ಸಾಕ್ಷನ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅವ್ರಿಗೂ ಸೇತುಬಂಧದಲ್ಲಿ ಪ್ರಾರಂಭದಲ್ಲಿ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು 6-7ನೇ ತರಗತಿ ಮಕ್ಕಳಿಗೂ ಸಹ ಸೇತುಬಂಧ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು ಸೇತುಬಂಧದಲ್ಲಿ FLN ಮತ್ತು ಹಿಂದಿನ ಅಪೇಕ್ಷಿತ ಕಲಿಕಾ ಫಲಗಳನ್ನು ಗಳಿಸ್ತಾ ಇರ್ತಕ್ಕಂಥ ಮಕ್ಕಳನ್ನು ನಾವು ಯಾವ ರೀತಿ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಮಾಡಿ ಕಂಡುಹಿಡಿತೀವಿ ಅಂತ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ದಾಖಲಾತಿ ಆಂದೋಲನದ ಬಗ್ಗೆ. ಈ ವರ್ಷ ದಾಖಲಾತಿ ಆಂದೋಲನಕ್ಕೆ ಸಂಬಂಧಪಟ್ಟಂತೆ ಜೂನ್ 1ಕ್ಕೆ ಅರ್ಹ ವಯಸ್ಸಿನ ಸೇರಿಸ್ತಕ್ಕಂಥ 1ನೇ ತರಗತಿಗೆ ಸೇರ್ತಕ್ಕಂಥ ಮಕ್ಕಳ ಬಗ್ಗೆ ದಾಖಲೆ ನಾವು ಶಾಲೆಯಲ್ಲಿ ಮಾಡ್ಕೋಬೇಕು. ಹಾಗಾಗಿ ವ್ಯಾಪಕ ಪ್ರಚಾರವನ್ನು ಮಾಡ್ತಕ್ಕಂಥದ್ರ ಬಗ್ಗೆ, ಹಾಗೆ ಶಾಲೆಗೆ ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಇರ್ತಕ್ಕಂಥ ಪೋಷಕರನ್ನ ಮನವೊಲಿಸೋದ್ರ ಬಗ್ಗೆ, ಹಾಗೆ ಫ್ಲೆಕ್ಸ್ ಕಟ್ಟಲಾಗಿದೆ, ಫ್ಲೆಕ್ಸ್ನ ಮಾಡ್ತಕ್ಕಂಥದ್ದು, ಕರಪತ್ರಗಳನ್ನ ಹಂಚ್ತಕ್ಕಂಥದ್ರ ಬಗ್ಗೆ ವಿಷಯವನ್ನು ತಿಳಿಸ್ಕೊಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥದ್ದು. ಆ್ಯಸ್ ಯೂಶಲಿ ಮಧ್ಯಾಹ್ನದ ಬಿಸಿ ಊಟ, ಮೊಟ್ಟೆ ವಿತರಣೆ ಅಥವಾ ಬಾಳೆಹಣ್ಣು, ರಾಗಿ ಮಾಲ್ಟು, ಹಾಲು ವಿತರಣೆ, ಉಚಿತ ಪಠ್ಯಪುಸ್ತಕ ವಿತರಣೆ, ಸಮವಸ್ತ್ರ, ಶೂ ಸಾಕ್ಸು, ಮಾತ್ರೆಗಳಿರ್ಬೋದು, ಇನ್ನಿತರ ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ನಂತರ ಈ ವರ್ಷ ಏನಾದರೂ ನಮ್ಮ ಶಾಲೆಯಲ್ಲಿ LKG UKGಯನ್ನು ಪ್ರಾರಂಭ ಮಾಡಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಬಗ್ಗೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಏನಾದರೂ ಕೊಡುಗೆ ಸಹಕಾರವನ್ನು ನೀಡಿದರೆ ಅವ್ರನ್ನ ಧನ್ಯವಾದನ ಹೇಳ್ತಕ್ಕಂಥದ್ದು. ಹಾಗೆ ಶಾಲೆಯ ಎಲ್ಲ ಭೌತಿಕ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಇಷ್ಟೇ ಅಲ್ಲದೆ ಇನ್ನಿತರ ಅನೇಕ ವಿಷಯಗಳನ್ನು ಈ ಒಂದು ಇದಕ್ಕೆ ಸೇರಿಸ್ಕೋಬೋದು. ಹಾಗೆ ಈ ಸಭೆಯಲ್ಲಿ ಕಾಫಿ, ಟೀ, ಸ್ನ್ಯಾಕ್ಸನ್ನು ಎಲ್ಲರಿಗೂ ನೀಡ್ತಕ್ಕಂಥದ್ದು, ಮಕ್ಕಳಿಗೆ ಬಿಸಿ ಊಟ ನೀಡ್ತಕ್ಕಂಥದ್ದು.